ಹಲೋ ಗೈಸ್, ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಾರೆ, ಬ್ರೋ ನಾಳೆ ಬಂದ್ಬಿಟ್ಟು ನಮ್ಮ ಒಂದು ರಿಸಲ್ಟ್ ಬರುತ್ತಾ ಇಲ್ವೋ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಾರೆ. ಮತ್ತು ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ರೆ ಈ ಒಂದು ವಿಡಿಯೋದಲ್ಲ ಕ್ಲಿಯರ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಹೋದ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ಇದೇ ತಿಂಗಳು 13ನೇ ತಾರೀಕು ಗಂಟೆ ನಿಮಗೆ ಎಕ್ಸಾಮ್ 2 ಅನ್ನೋದು ನಡೆದಿತ್ತು. ಸೊ ಈಗ ಬಂದ್ಬಿಟ್ಟು ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತೀರಾ, ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ಕೇಳ್ತೀರಾ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನೀವು ಏನಾರು ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಒಂದು 3 ಸಬ್ಜೆಕ್ಟು ಫೇಲ್ ಆಗಿದ್ದೀರಾ ಅಂದ್ಕೊಳ್ಳಿ. 3 ಸಬ್ಜೆಕ್ಟು ಫೇಲ್ ಆಗಿರ್ತಾರೆ, ಈಗ ಎಕ್ಸಾಮ್ 2 ಕಟ್ಟಿ ಬರ್ದಿರ್ತೀರ. ಇವಾಗ ಬಂದ್ಬಿಟ್ಟು ನಿಮಗೆ ಮಾಮೂಲಿ ಒಂದು 2 ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾರೆ ಅಂದ್ಕೊಳ್ಳಿ, ಇನ್ನೊಂದು ಸಬ್ಜೆಕ್ಟ್ ಉಳ್ಕೊಂಡಿರುತ್ತೆ. ಇನ್ನೊಂದು ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಒಂದು ಅಕೌಂಟೆನ್ಸಿನ ತಗೊಳ್ಳಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 21, 22, 23 ಬಂದಿರುತ್ತೆ ಅಂದ್ಕೊಳ್ಳಿ. ಮಾಮೂಲಿ ಥಿಯರಿ ಎಕ್ಸಾಮ್ ಏನು ಬರ್ದಿರ್ತೀರ ಅದರಲ್ಲಿ ಬಂದ್ಬಿಟ್ಟು ಒಂದು 21, 22, 23 ಹಿಂಗೆ ಬಂದ್ಬಿಟ್ಟು ಇರ್ತದೆ. ಅವಾಗ ನಿಮಗೆ ವ್ಯಾಲ್ಯೂಯೇಷನ್ ಮಾಡೋರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು +5 ಇರುತ್ತೆ. 6 ಸಬ್ಜೆಕ್ಟು ಸೇರಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು 5 ಇರುತ್ತೆ. ನಿಮಗೆ ಬಂದ್ಬಿಟ್ಟು ಅಕೌಂಟೆನ್ಸಿಲಿ ಬಂದ್ಬಿಟ್ಟು ಒಂದು 22 ಬತ್ತು ಅಂದ್ಕೊಳ್ಳಿ. 22 ಅಂದರೆ ಪ್ಲಸ್ಸು ನಿಮಗೆ ಎಷ್ಟು ಬೇಕು, ಇನ್ನೊಂದು 2 ಬೇಕಲ್ವಾ, ಇನ್ನೊಂದೆರಡು ಗ್ರೇಸ್ ಮಾರ್ಕ್ಸ್ ಅನ್ನೋದು ಇದರಲ್ಲಿ ತೊಗೊಂಡು ನಿಮಗೆ ಇನ್ನೊಂದೆರಡು ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ ಟೋಟಲ್ ಬಂದ್ಬಿಟ್ಟು ನಿಮಗೆ 24 ಆಗುತ್ತೆ. ಥಿಯರಿಯಲ್ಲಿ ಬಂದ್ಬಿಟ್ಟು ನೀವು 24 ತಗೋರೆ ನೀವು ಪಾಸ್ ಆಗ್ತೀರಾ. ಮತ್ತು ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಇದ್ದೀರಾ, ಮತ್ತು ರಿಪೀಟರ್ಸ್ ಇದ್ದೀರಾ, ಮತ್ತು ಫ್ರೆಶರ್ಸ್ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ಚಾನಲಲ್ಲಿ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ಗೆ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಚಾನಲ್ ಇರುತ್ತೆ, ಹೋಗಿ ವಿಸಿಟ್ನ ಮಾಡಿ. ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ಗೆ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ, ನೀವು ಎಷ್ಟು ತಗುರ ಥಿಯರಿ ಎಕ್ಸಾಮಲ್ಲಿ ನೀವು ಎಷ್ಟು ತಗುರ ಪಾಸ್ ಆಗ್ತೀರಾ ಅಂತ ಚಾನಲ್ ಇರುತ್ತೆ, ಹೋಗಿ ವಿಸಿಟ್ನ ಮಾಡಿ. ಈಗ ಬಂದ್ಬಿಟ್ಟು ಎಕ್ಸಾಮ್ 2 ರಿಸಲ್ಟ್ ಬಗ್ಗೆ ಹೇಳೋದಾದರೆ ನಿಮಗೆ ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ನಾಳೆ ಬರುತ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ ಫಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು 13ನೇ ತಾರೀಕಿಗೆ ನಿಮ್ಗೆ ಏನಾರು ಎಕ್ಸಾಮ್ ಮುಗೀತು ಅಂದರೆ ಮುಗ್ದಿದೆ ಆಗಲೇ ನಿಮಗೆ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 15ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು. ನಿಮಗೆ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಿಮಗೆ 21 ಡೇಟು. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಆಗಲೇ 99% ವ್ಯಾಲ್ಯೂಯೇಷನ್ ಅದು ಮುಗ್ದಿದೆ. ನಿಮಗೆ ಏನೀಗ ಎಕ್ಸಾಮ್ 2 ಬರ್ದಿದ್ರೆ ಎಕ್ಸಾಮ್ 2 ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತು ಅಂದರೆ ನಿಮಗೆ ಎಕ್ಸಾಮ್ 2 ಕ್ಲೋಸ್ ಆಗುತ್ತೆ. ನಿಮಗೆ ಬಂದ್ಬಿಟ್ಟು ಇದೇ ತಿಂಗಳು ಬಂದ್ಬಿಟ್ಟು ಅಂದರೆ ನಾಳೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಎಕ್ಸಾಮ್ 2 ರಿಸಲ್ಟ್ ಏನಿದೆ ನಾಳೆ ಬರುತ್ತಾ ಇಲ್ವಾ ಅಂತ ನೀವು ಕೇಳೋದ್ರೆ ಇವತ್ತು ಬಂದ್ಬಿಟ್ಟು ನಿಮ್ಗೆ ಏನಾರ ನಾಳೆ ರಿಸಲ್ಟ್ ಅನೌನ್ಸ್ನ ಮಾಡ್ತಂದ್ರೆ ಇವತ್ತು ಸಂಜೆ ಬಂದ್ಬಿಟ್ಟು 8 ಗಂಟೆ ಒಳಗೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಅಲ್ವಾ, ಮಾಮೂಲಿ ಒಂದು ಸುತ್ತೋಲೆನ ಬಿಡ್ತಾರೆ. ನಿಮಗೆ ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ 2 ರಿಸಲ್ಟ್ ಏನಿದೆ ಅದನ್ನು ಒಂದು ವೆಬ್ಸೈಟಲ್ಲಿ ಬಿಡ್ತೀವಿ, ಅಂದರೆ careresult.nic ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಾಳೆ ಏನಾರ ಬತ್ತು ಅಂದರೆ ನಿಮಗೆ ಇದೇ ಒಂದು ಚಾನಲಲ್ಲಿ ಅಪ್ಡೇಟ್ನ ಮಾಡ್ಕೊಡ್ತೀನಿ. ನಿಮಗೆ ರಿಸಲ್ಟ್ ಡೇಟ್ ತುಂಬ ಜನ ಕೇಳ್ತೀರಾ, ನಾಳೆ ಬಂದ್ಬಿಟ್ಟು ನಿಮ್ಗೆ ಏನಾರ ಬಿಡ್ತು ನಾನು ಆಗಲೇ ಹೇಳ್ದಂಗೆ ನಿಮಗೆ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ, ಇಲ್ಲ ಒಂದು ಸುತ್ತೋಲೆನ ಬಿಡ್ತಾರೆ. ಅದು ಎರಡೂ ಮಾಡಿಲ್ಲ ಅಂದರೆ ನಿಮಗೆ ಒಂದು ನ್ಯೂಸಲ್ಲಿ ಏನಿರುತ್ತೆ ನ್ಯೂಸಲ್ಲಿ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ನ ಅನೌನ್ಸ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಟೈಮಿಂಗ್ಸ್ ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ದೀರಾ, ಟೈಮಿಂಗ್ಸ್ ಬಂದ್ಬಿಟ್ಟು ಹೇಳಿ ಬರುವಂಥ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ 11 ಗಂಟೆ ಆದರೂ ಆಗ್ಬೋದು, ನಿಮಗೆ 1 ಗಂಟೆ ಆದರೂ ಆಗ್ಬೋದು, ಸಂಜೆ 5 ಗಂಟೆ ಒಳಗೆ ಈ 3 ಟೈಮಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ careresult.nic ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ನೀವು ಬೇಕು ಅಂದರೆ ವಿಡಿಯೋ ಚಾನಲಲ್ಲಿ ಕೂಡ ಇರುತ್ತೆ. ಪ್ರೈವೇಟಾಗಿ ನಮಗೆ ಬೇಕು ಅಂದರೆ ಬ್ರೋ ನೀವು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡೋದು ಅಂತ. ಇವತ್ತು ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಲ್ಲ. ನಾಳೆ ಬಂದ್ಬಿಟ್ಟು ನಿಮಗೆ 80% ನಿಮಗೆ ಚಾನ್ಸ್ ಇದೆ. ನಾಳೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಇದಿಷ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೇ ಒಂದು ಡೌಟ್ ಇತ್ತು ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಗ್ಗೆ ಕಮೆಂಟ್ ಸೆಕ್ಷನ್ ಕೇಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಮತ್ತು ಎಕ್ಸಾಮ್ 3 ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ. ಈ ವರ್ಷ ಬಂದ್ಬಿಟ್ಟು ಫೈನಲ್ ಆಗಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ. ಅಕಸ್ಮಾತ್ ನೀವು ಏನಾರು ಫೇಲ್ ಆಗ್ತು ಅಂದರೆ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ನ ಕಟ್ಟಿ ನೀವು ಬರೀಬೇಕಾಗುತ್ತೆ. ಯಾರೆಲ್ಲ ಎಕ್ಸಾಮ್ 2 ಅಲ್ಲಿ ಫೇಲ್ ಆಗ್ತೀರಾ ಅಂಥ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನೆಕ್ಸ್ಟ್ 2027ಕ್ಕೆ ನಿಮಗೆ ಅವಕಾಶ ಇರುತ್ತೆ. 2 ಎಕ್ಸಾಮ್ ಇರುತ್ತೆ. ನೀವು ಆರಾಮಾಗಿ ನೀವು ಬರ್ದು ಪಾಸ್ ಆಗ್ಬೋದು. ಕ್ಲಿಯರ್ ಆಯಿತು ಅನ್ಕೋತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟೆಡ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.